ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸಗದಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು 45 ಕನ್ನಡ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿದೆ. ತುಂಬ ದಿನಗಳಿಂದ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿತ್ತು. ಅದು ಯಾವ ಲೆವೆಲ್ಗೆ ಬಿಲ್ಡ್ ಮಾಡಿತ್ತು ಅಂದರೆ, ಆ ಪೋಸ್ಟರ್ಗಳಿರ್ಬೋದು, ಟ್ರೇಲರ್, ಅರ್ಜುನ್ ಜನ್ಯ ಅವ್ರು ಬಿಟ್ಟಿರ್ತಕ್ಕಂಥ ಒಂದು ಟ್ರೇಲರ್ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು. ಈ ರೀಸೆಂಟಾಗಿ ಟ್ರೇಲರ್ ನೋಡಿದಾಗ ಸಿಕ್ಕಾಪಡೆ ಅದು ಏನೋ ಒಂಥರ ಏನೋ ಹೊಸದಾಗಿದೆ, ವಿಭಿನ್ನವಾಗಿ ಮಾಡಿದ್ದಾರೆ. ಅದು ಫಸ್ಟ್ ಡೈರೆಕ್ಷನ್ ಅರ್ಜುನ್ ಜನ್ಯ ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಅದು ಹೇಗೆಲ್ಲ ಮಾಡಿರ್ಬೋದು ಫಸ್ಟ್ ಟೈಮಲ್ಲಿ, ಅದು ಬೇರೆ 3 ಲೆಜೆಂಡರಿ ಆ್ಯಕ್ಟ್ರೆಸ್ಗಳನ್ನು ಹಾಕ್ಕೊಂಡು ಒಂದು ಸಿನಿಮಾ ಮಾಡೋದು ಅಂದರೆ ಇದು ನಾಟ್ ಈಸಿ ಜೋಕೆ ಅಲ್ಲ. ಅದು ಹೇಗೆ ಮಾಡಿದ್ದಾರೆ ಅನ್ನೋದ್ರ ಒಂದು ಕಲ್ಪನೆಯೂ ಕೂಡ ತುಂಬ ಜನಗಳಿಗೆ ಇರಲಿಲ್ಲ. ಬಟ್ ಅದನ್ನು ಇವತ್ತು ನಾನು ನೋಡೋಕ್ಕೆ ಹೋಗಿದ್ದೆ 45 ಚಿತ್ರ. ಇವತ್ತು ನೋಡ್ತಾ ನನಗೆ ಅನಿಸಿದ್ದು ಏನಂದರೆ, ಅದು ಹೇಗೆ ಸ್ಟಾರ್ಟ್ ಆಯಿತು, ಅದು ಹೇಗೆ ಎಂಡ್ ಆಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲೂ ನನಗೆ ಒಂದು ಕ್ಷಣನೂ ಆ ಚಿತ್ರನ ನೋಡ್ತಾ ಎಲ್ಲಿ ಎದ್ದು ಹೋಗ್ಬೇಕು ಅಂದರೆ, ಲೈಕ್ ಯಾವುದೋ ಒಂದು ಸಿನಿಮಾ ನೋಡಬೇಕಾದ್ರೆ ಎದ್ದು ಹೋಗ್ಬಿಡ್ಬೇಕು ಅಥವಾ ಏನೋ ಒಂದು ಫೀಲ್ ಆಗುತ್ತೆ ಸಮ್ ಟೈಮ್ಸ್. ಎಲ್ಲ ಮೂವಿಗೆಲ್ಲ ಕೆಲವೊಂದು ಟೈಮ್ ಆಗುತ್ತೆ. ಈ ಮೂವಿನ ಸ್ಟಾರ್ಟಲ್ಲಿ ಕೂತ್ಕೊಂಡಿದ್ದೀನಿ, ಸೀಟ್ ತುದಿಗೆ ಕೂತ್ಕೊಂಡು ತುದಿ ಎಂಡ್ವರೆಗೂ ಸೀಟ್ ತುದಿಲೇ ಕೂತ್ಕೊಂಡು ಸಿನಿಮಾ ನೋಡಿದ್ದೀನಿ. ಯಾಕಂದರೆ ಆ ಥರ ಒಂದು ವೈಬ್ನ ಕ್ರಿಯೇಟ್ ಮಾಡುತ್ತೆ. ಕೂತ್ಕೊಂಡ ತಕ್ಷಣ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ನಿಮಗೆ ಚಿತ್ರ ಎಲ್ಲೂ ನಿಮ್ಮನ್ನು ಬೋರ್ ಮಾಡಲ್ಲ. ಆ ಥರ ಒಂದು ಸ್ಕ್ರೀನ್ ಪ್ಲೇನ ಪ್ರೆಸೆಂಟ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರಿಗೆ. ಇಲ್ಲಿ ನಾನು ಆ್ಯಕ್ಚುಲಿ ಅರ್ಜುನ್ ಜನ್ಯ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಲ್ಲಿಂದ 100% ಅವರು ಫಸ್ಟ್ ಸಿನಿಮಾ ಆಗಿರ್ಬೋದು 100% ಇನ್ಪುಟ್ನ ಕೊಡೋದಿಲ್ಲ. ಇಟ್ಸ್ ನಾಟ್ ಈಸಿ. ಇದು ಯಾವುದೇ ಒಬ್ಬ ಡೈರೆಕ್ಟ್ರಿಗೆ ಒಂದು ಯೋಚನೆಗಳು ಆ ಥರ ಬರುತ್ತಾ ಅನ್ನೋದಕ್ಕೆ ಅರ್ಜುನ್ ಜನ್ಯ ಅವರು ಎಕ್ಸಾಂಪಲ್ ಆಗ್ತಾರೆ. ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅದ್ರ ಜೊತೆ ಲೆಜೆಂಡರಿ ಆ್ಯಕ್ಟರ್ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು, ಕರುಣ ಚಕ್ರವರ್ತಿ ಅವ್ರನ್ನ ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ. ಅದ್ರ ಜೊತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ, ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಆಲ್ 3 ಲೆಜೆಂಡರಿ ಆ್ಯಕ್ಟರ್ಸ್ಗಳನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ಸಿಗುತ್ತೆ. ಫಸ್ಟ್ ಹಾಫ್ ಮುಗಿದ ತಕ್ಷಣ ಸೆಕೆಂಡ್ ಹಾಫಿಂದ ಶಿವಣ್ಣ ಅವರ ಎಂಟ್ರಿ ಸ್ಟಾರ್ಟ್ ಆದಾಗ ಮತ್ತು 3 ಕ್ಯಾರೆಕ್ಟರ್ಗಳು ಬ್ಲೆಂಡ್ ಆಗುತ್ತೆ. ಶಿವಣ್ಣ ಅವರು ಅಲ್ಲಿಂದ ಬ್ಲೆಂಡ್ ಆಗಿ 3 ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಅದ್ಭುತ. ಆ ಅದ್ಭುತಗಳನ್ನು ಕಣ್ಣು ತುಂಬ ನೋಡ್ಕೊಳ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಥಿಯೇಟ್ರಲ್ಲಿ ಹೋಗಿ ನೀವೆಲ್ಲರೂ ಕಣ್ಣು ತುಂಬಿಕೊಂಡು ಆ ವಿಜುವಲ್ಸ್ನ ನೋಡೋದಿದೆಯಲ್ಲ, ಅದನ್ನು ನೋಡಿದಾಗ ನಿಮಗೆ ಫೀಲ್ ಆಗುತ್ತೆ, ಅಬ್ಬಾ ಎಂಥ ಗುರು, ಏನು ಸಿನಿಮಾ ಗುರು ಇದು ಅನಿಸುತ್ತೆ. ನಾನು ನೋಡಿರೋ ಹಾಗೆ ಒಂದು 30-35 ವರ್ಷದಿಂದ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಕೂಡ. ಆದರೆ ಈ ಥರದ್ದು ಒಂದು ಬ್ಲೆಂಡ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡಿಕೊಂಡು ಆ VFXಗಳಾಗಿರ್ಬೋದು, ಎಫೆಕ್ಟ್ಸ್ ಎಲ್ಲನೂ ಕ್ರಿಯೇಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಇದನ್ನು ನೋಡಿದಾಗ ಅನಿಸುತ್ತೆ ಸಖತ್ತಾಗಿ ಇವರು ಸುಮ್ಮನೆ ಡೈರೆಕ್ಟ್ರ್ ಕ್ಯಾಪ್ನ ಹಾಕ್ಕೊಂಡಿಲ್ಲ. ಕ್ಯಾಪ್ ಹಾಕಬೇಕು ಅಂದರೆ ತುಂಬಾ ಕಲ್ತ್ಕೊಂಡಿದ್ದಾರೆ, ಅನುಭವಿಸಿದ್ದಾರೆ, ಲೈಕ್ ಎಲ್ಲನೂ ನೋಡಿದ್ದಾರೆ. ಸುಮ್ಮನೆ ಎಕ್ಸ್ಪೀರಿಯೆನ್ಸ್ಗಳು ಬರಲ್ಲ. ಆ ಎಕ್ಸ್ಪೀರಿಯೆನ್ಸ್ ಇದ್ದಾಗಲೇ ಪ್ರೆಸೆಂಟೇಷನ್ ಸ್ಕಿಲ್ಲು ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ. ಆ ಮೈಂಡ್ನ ತುಂಬಾ ಸಖತ್ತಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮೈಂಡಲ್ಲಿ. ಆ ಸೀನ್ಗಳು ನೋಡೋಕ್ಕೆ ಅದ್ಭುತ. ಅದು ಲಾಸ್ಟ್ 20 ಮಿನಿಟ್ಸ್ ಮಾತ್ರ ಶಿವಣ್ಣ ಅವರು ತಿಂದಾಕ್ಬಿಟ್ಟವ್ರ ಆ ಸ್ಕ್ರೀನ್ನ ನೋಡಿ ನಿಮಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟೊಂದು ಅದ್ಭುತಗಳಿದೆ. ಅವತಾರಗಳು, ಶಿವತಾಂಡವ ಅಂತ ಸುಮ್ಮನೆ ಹೇಳಿಲ್ಲ, ಎಷ್ಟೊಂದು ನಾನು ನೋಡಿದ್ದೀನಿ ಮೀಡಿಯಾದಲ್ಲಿ ಅಥವಾ ಇದರಲ್ಲೆಲ್ಲ ನೋಡಿದ್ದೀನಿ. ರಿವ್ಯೂ ಮಾಡಬೇಕಾದ್ರೂ ಕೂಡ ಜನಗಳು ಹೇಳ್ತಾರೆ ಶಿವತಾಂಡವ. ಆ ಶಿವತಾಂಡವ ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ಅದ್ಭುತನ ನೀವು ತೆರೆ ಮೇಲೆ ಹೋಗಿ 45 ಮೂವಿನ ನೋಡಬೇಕು. ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು, ನಮ್ಮ ಕನ್ನಡ ಚಿತ್ರರಂಗನ ಯಾವುದೇ ಸಿನಿಮಾ ಬರಲಿ ಎಲ್ಲರೂ ನೋಡಬೇಕು. ಎಲ್ಲ ಸಿನಿಮಾ, ಎಲ್ಲ ಹೀರೋಗಳು ಎಲ್ಲರೂ ಒಂದೇ. ನಮ್ಮ ಕನ್ನಡ ಚಿತ್ರರಂಗಗಳ ಆಸ್ತಿಗಳಂತಲೇ ಹೇಳ್ಬೋದು ಎಲ್ಲ ನಟರನ್ನ. ಅವ್ರ ನಟರುಗಳನ್ನ ಪ್ರೋತ್ಸಾಹಿಸಬೇಕು, ಇವರು ಅವರು ಅನ್ನೋದು ಬಿಟ್ಟು ಎಲ್ಲ ಸಿನಿಮಾಗಳನ್ನ ನೋಡಿ. ಈ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ. ದೊಡ್ಡ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ, ಒಂದು ಬೆಳವಣಿಗೆ. ಆ ಸಿನಿಮಾಗೆ ಇವ್ರು ಬರಲ್ಲ, ಜನ ಬರಲ್ಲ, ಅದು ಬರಲ್ಲ, ಫ್ಯಾನ್ಸ್ಗಳು ಬರಲ್ಲ, ಆ ಮೂವಿಗೆ ಅಷ್ಟೇ ಹೋಗ್ತಾರೆ, ಈ ಮೂವಿ ಅಷ್ಟೇ, ಇಲ್ಲೆಲ್ಲ ಬಿಟ್ಬಿಟ್ಟು ಇದು ಎಲ್ಲ ಕನ್ನಡ ಚಿತ್ರರಂಗದ ಮೂವಿ ಅಂತ ಹೇಳ್ಬಿಟ್ಟು ಹೋಗಿ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ. ನಿಮ್ಮ ಈ ಮೌತ್ ಟು ಮೌತ್ ಏನಿದೆಯಲ್ಲ, ಪಾಸಿಟಿವ್ ಆಗಿ ಹೋದಾಗಲೇ ಮಾತ್ರ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ. ಯಾವತ್ತೂ ಚಿಕ್ಕದು ಹಿಂಗಿದೆ ಹಂಗಿದೆ ಅನ್ನೋದಕ್ಕಿಂತ ಪಾಯಿಂಟ್ ಔಟ್ ಮಾಡೋದಕ್ಕಿಂತ ಮೊದಲು ಸಿನಿಮಾನ ನೋಡಿ. ಸಿನಿಮಾದಲ್ಲಿ ಎಲ್ಲೋ 99% ಪಾಸಿಟಿವ್ ಆಗಿರುತ್ತೆ, 1% ಮಾತ್ರ ಹೇಳೋಕ್ಕೆ ಹೋಗ್ತಾರೆ ನೆಗೆಟಿವ್ನ ಬಿಟ್ಬಿಡಿ. ನೆಗೆಟಿವ್ ವಿಲ್ ನಾಟ್ ಹೆಲ್ಪ್. ಅದು ಮ್ಯಾಟ್ರಿಗೆ ಬರೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಪಾಸಿಟಿವ್ ಏನೇನಿದೆ ಅದನ್ನು ತೊಗೊಳ್ಳಿ. ಅದರಲ್ಲಿ ತೊಗೊಂಡು 99% ಪಾಸಿಟಿವ್ ಇದ್ದಾಗ ಒಂದು ಸಿನಿಮಾನ ಎತ್ತಿ ಹಿಡಿಯುತ್ತೆ. ಆ ಫ್ಯಾಮಿಲಿ ಆಡಿಯನ್ಸ್ ಬಂದಾಗಲೇ ಒಂದು ಸಿನಿಮಾ ಗೆದ್ದಿದೆ ಅನ್ನೋ ಒಂದು ಭರವಸೆ, ಎಲ್ಲ ಕ್ಯಾಲ್ಕುಲೇಷನ್ ಲೆಕ್ಕದಲ್ಲಿ ಅದು ಗೊತ್ತಾಗುತ್ತೆ. ಸೊ ಆ ತೆರೆ ಮೇಲೆ ನೋಡಿದಾಗ ಆ ಮ್ಯೂಸಿಕ್ಕು, ಆ ವೈಭವೀಕರಣ, ಅದು ಮಾತ್ರ ಕ್ಲಾಸು ಮಾಸು ಎಲ್ಲ ಸೇರಿಕೊಂಡು ಬ್ಲೆಂಡ್ ಆಗಿದೆ. ಅದ್ಭುತವಾಗಿದೆ. ಹೋಗಿ ಸಿನಿಮಾನ ನೋಡಿಲ್ಲ ನಾನು ಹೋಗ್ತೀನಿ, ಇನ್ನೊಂದ್ಸಲಿ ಹೋಗಬೇಕು ನಾನು ಸಿನಿಮಾ ನೋಡೋಕ್ಕೆ ಅಂತ ನಾನು ಹೋಗ್ತೀನಿ. ಅಲ್ಲಿ ಆಡಿಯನ್ಸ್ ರಿವ್ಯೂನ ನಾನು ಕಲೆಕ್ಟ್ ಮಾಡಬೇಕಾಗಿದೆ. ಕಲೆಕ್ಟ್ ಮಾಡಿಕೊಂಡು ಅದನ್ನು ಮತ್ತೆ ನಿಮಗೆ ಇನ್ನೊಂದ್ಸಲಿ ನಾನು ಸಾಟರ್ಡೆ ಸಂಡೇನೋ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ
ಯಾರ್ಯಾರು ಬುಕ್ ಮಾಡಿಲ್ಲ ಟಿಕೆಟ್ನ ಬುಕ್ ಮಾಡಿ ಥಿಯೇಟ್ರಿಗೆ ಹೋಗಿ, ನಿಯರ್ ಬೈ ಥಿಯೇಟ್ರಿಗೆ ಹೋಗಿ 45 ಸಿನಿಮಾನ ನೋಡಿ. ಅಲ್ಲಿ ಅದ್ಭುತಗಳು 3 ಲೆಜೆಂಡ್ಸ್ ಇದ್ದಾರಲ್ಲ, ಅವ್ರ ಅದ್ಭುತಗಳು ನಿಮ್ಮ ತೆರೆ ಮೇಲೆ ಕಾಣಿಸುತ್ತೆ. ಅರ್ಜುನ್ ಜನ್ಯ ಅವ್ರಿಗೆ ಇಲ್ಲಿಂದ ಹ್ಯಾಟ್ಸ್ ಆಫ್, ಮತ್ತು ಪ್ರೊಡ್ಯೂಸರ್ಗೆ ನಾನು ಇಲ್ಲಿಂದಾನೇ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಈ ಥರದ್ದು ಒಂದು ಮೂವಿನ ಒಪ್ಕೊಂಡು ತುಂಬ ವರ್ಷ ಅಂತ 2 ವರ್ಷ 3 ವರ್ಷ ಕಷ್ಟಪಟ್ಟಿದ್ದಾರಂತ ಅರ್ಜುನ್ ಜನ್ಯ ಅವರು ಇದರಲ್ಲಿ. ಸೊ ಅದನ್ನು ಆ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಒಬ್ಬ ಪ್ರೊಡ್ಯೂಸರ್ ಆಗಿ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಶಿವಣ್ಣ ಅವರ ಆ್ಯಕ್ಟಿಂಗು, ಉಪೇಂದ್ರ ಅವರ ಆ್ಯಕ್ಟಿಂಗು, ರಾಜ್ ಬಿ ಶೆಟ್ಟಿ ಅವರ ಯಾವುದು 3 ಆ್ಯಕ್ಟರ್ಸ್ ಇದ್ರೂ ಯಾವ 3 ಆ್ಯಕ್ಟರ್ಸ್ ಫ್ಯಾನ್ಸಿಗೂ ಯಾವುದು ನಿಮ್ಗೆ ಎಲ್ಲಿಯೂ ಸ್ವಲ್ಪ ಇದು ಮೇಲೆ ಅದು ಮೇಲೆ ತುಂಬಾ ಬ್ಲೆಂಡ್ ಆಗಿದೆ. ಪ್ಯಾರಲಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳದ್ದು ಒಂದು ಕ್ಯಾರೆಕ್ಟರು ತುಂಬಾ ಈಸಿಯಾಗಿ ಹೋಗುತ್ತೆ. LD5 ಚಿತ್ರದ್ದು ಇವತ್ತು ವಿಮರ್ಶೆ ಕೇಳಿಕೊಂಡು ಅಥವಾ ಒಬ್ರು ಯಾರೋ ಹೇಳಿದಾಗ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋಗೋದೇ ಬಿಡಬೇಡಿ. ಇದನ್ನು ಹೋಗೋದು ಮಿಸ್ ಮಾಡಿದರೆ ನೀವೇ ಮಿಸ್ ಮಾಡ್ಕೊಂಡಂಗೆ ಒಂದು ಅದ್ಭುತವಾದ ಚಿತ್ರನ. ಆ ಚಿತ್ರಕ್ಕೆ ನೀವು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ, ನೀವು ನೋಡಿಕೊಂಡು ನಿಮಗೆ ಅನಿಸುತ್ತೆ, ನೀವೇ ರಿವ್ಯೂ ಮಾಡ್ಕೊಳ್ಳಿ ಹೇಗಾಗಿದೆ ಚಿತ್ರ, ಹೇಗೆ ಬಂದಿದೆ ಅನ್ನೋದು. ಓಕೆ, ಇಷ್ಟು ಮಾತ್ರ ಹೇಳಬಲ್ಲೆ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಅದರಿಂದ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತು ಹೊಸ ವಿಡಿಯೋಗಳಿಗೆ ಒಂದು ಉತ್ತೇಜನ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.